ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದಕ್ಷಿಣ ಭಾರತದ ರಾಜಕಾರಣ ಯಾವಾಗ್ಲೂ ಕೂಡ ದೇಶದ ಗಮನವನ್ನ ಸೆಳೆಯುತ್ತೆ. ಅದರಲ್ಲೂ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ರಾಜಕಾರಣ ಅಂದ್ರೆ ಅಲ್ಲಿ ಸಿನಿಮಾ ಮತ್ತು ಪಾಲಿಟಿಕ್ಸ್ ಎರಡೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ. ಸದ್ಯದಲ್ಲೇ ಭಾರತದ 4 ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗಳ ಕಹಳೆ ಮೊಳಗಲಿದೆ. ಆದ್ರೆ ಎಲ್ಲರ ಕಣ್ಣು ನೆಟ್ಟಿರುವುದು ಮಾತ್ರ ತಮಿಳುನಾಡಿನ ಮೇಲೆ. ಒಂದ್ ಕಾಲದಲ್ಲಿ ತಮಿಳುನಾಡು ಅಂದ್ರೆ ಕೇವಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ಕಾದಾಟವಾಗಿತ್ತು. ಕರುಣಾನಿಧಿ ಮತ್ತು ಜಯಲಲಿತಾ ಅವರಂತಹ ಘಟಾನುಘಟಿ ನಾಯಕರ ನಡುವೆ ಜಿದ್ದಾಜಿದ್ದಿಯಾದು. ಆದ್ರೆ ಈಗ ಕಾಲ ಬದಲಾಗಿದೆ. ಜಯಲಲಿತಾ ಮತ್ತು ಕರುಣಾನಿಧಿ ಇಬ್ರು ಕೂಡ ಇತಿಹಾಸವಾಗಿದ್ದಾರೆ. ಈಗ ತಮಿಳುನಾಡಿನ ರಾಜಕಾರಣದ ದಿಕ್ಕು ದಿಸೆಯೇ ಬದಲಾಗಿದೆ. ಇಲ್ಲಿ ಸದ್ಯ ಎದುರಾಗಿರುವಂತಹ ಅತಿ ದೊಡ್ಡ ಕದನ ಅಂದ್ರೆ ಆಡಳಿತಾರೂಢ ಡಿಎಂಕೆ ಮತ್ತು ತಮಿಳು ಸಿನಿಮಾದ ಸೂಪರ್ ಸ್ಟಾರ್ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ದಳಪತಿ ವಿಜಯ್ ಅವರ ಹೊಸ ಪಕ್ಷ ಡಿವಿಕೆ ನಡುವೆ. ಆದ್ರೆ ಹೈ ವೋಲ್ಟೇಜ್ ರಾಜಕೀಯ ನಡುವೆ 2 ಭೂಕಂಪಗಳು ತಮಿಳುನಾಡಿನಲ್ಲಿ ಸಂಭವಿಸಿದೆ. ಒಂದು ರಾಜಕೀಯ ಭೂಕಂಪ, ಇನ್ನೊಂದು ವಿಜಯ್ ಅವರ ವೈಯಕ್ತಿಕ ಬದುಕಿನ ಭೂಕಂಪ. ಒಂದ್ ಕಡೆ ಜಯಲಲಿತಾ ಅವರ ಬಲಗೈ ಬಂಟ 3 ಬಾರಿ ಮುಖ್ಯಮಂತ್ರಿಯಾಗಿದ್ದಂತಹ ಓ ಪನ್ನೀರ್ ಸೆಲ್ವಂ ಡಿಎಂಕೆಗೆ ಸೇರ್ಕೊಂಡಿದ್ದಾರೆ. ಮತ್ತೊಂದೆಡೆ ಸ್ವತಃ ಮುಖ್ಯಮಂತ್ರಿಯಾಗುವ ಕನಸನ್ನ ಕಂಡಿರುವಂತಹ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅದು ಕೂಡ ಓರ್ವ ಪ್ರಸಿದ್ಧ ನಟಿ ಜೊತೆಗಿನ ಅನೈತಿಕ ಸಂಬಂಧದ ಗಂಭೀರ ಆರೋಪದೊಂದಿಗೆ. ಹಾಗಾದ್ರೆ ವಿಜಯ್ ಸಂಗೀತ ಪ್ರೇಮ ಕಥೆ ಹುಟ್ಟಿದ್ದು ಹೇಗೆ? ಅದು ಒಡೆದು ಚೂರಾಗಿದ್ದು ಯಾಕೆ? ಆ ನಟಿಯಾದ್ರೂ ಯಾರು? ಪನ್ನೀರ್ ಸೆಲ್ವಂ ನಡೆಯಿಂದ ತಮಿಳುನಾಡು ರಾಜಕಾರಣ ಹೇಗೆ ಬದಲಾಗಲಿದೆ? ವಿಜಯ್ ರಾಜಕೀಯ ಭವಿಷ್ಯದ ಮೇಲೆ ಈ ಡಿವೋರ್ಸ್ ಕೇಸ್ ಎಂತಹ ಪರಿಣಾಮವನ್ನ ಬೀರುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಇದು ಎಲೆಕ್ಷನ್ ಗಿಮಿಕ್ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ವಿಜಯ್ ಅವರ ಸಿನಿಮಾ ಜನಪ್ರಿಯತೆ, ಯುವಕರ ಮೇಲಿನ ಅವರ ಪ್ರಭಾವ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತದ ಭರವಸೆಗಳು ಜನರನ್ನ ಸೆಳಿತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಡಿಎಂಕೆ ಮತ್ತು ವಿಜಯ್ ಪಕ್ಷದ ನಡುವೆ ನೇರ ಹಣಾಹಣಿ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಿಸ್ತಾ ಇದ್ದಾರೆ. ವಿಜಯ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿಯೇ ಬಿಂಬಿತರಾಗಿದ್ದಾರೆ. ಆದ್ರೆ ರಾಜಕಾರಣ ಅಷ್ಟು ಸುಲಭವಲ್ಲ. ಇಲ್ಲಿ ವಿರೋಧಿಗಳು ಎದುರಾಳಿಯ ಪ್ರತಿಯೊಂದು ಹೆಜ್ಜೆಯನ್ನು ವೈಯಕ್ತಿಕ ವಿಚಾರವನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ. ವಿಜಯ್ ವಿಚಾರದಲ್ಲಿ ಈಗ ಅದೇ ಆಗ್ತಾ ಇದೆ. ಸಕ್ಸೆಸ್ ಶಿಖರಕ್ಕೇರ್ತಾ ಇರಬೇಕಾದ್ರೇನೆ ವಿಜಯ್ ಪಾಲಿಗೆ ಅವರ ವೈಯಕ್ತಿಕ ಬದುಕು ಈಗ ಅತಿ ದೊಡ್ಡ ಶತ್ರುವಾಗಿ ಪರಿಣಮಿಸಿದೆ. ವಿಜಯ್ ಅವರ ಡಿವೋರ್ಸ್ ಬಗ್ಗೆ ಮಾತನಾಡುವ ಮೊದಲು ಅವರಿಬ್ಬರ ಪ್ರೇಮ ಕಥೆಯ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಇದು ಯಾವುದೋ ಸಿನಿಮಾ ಕಥೆಗಿಂತ ಕಮ್ಮಿ ಏನಿಲ್ಲ. 1999ರ ಸಮಯ ವಿಜಯ್ ಆಗಷ್ಟೇ ಕಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಬೆಳೀತಾ ಇದ್ರು. ಹೂವೆ ಉನಗಕ್ಕ ಸೇರಿದಂತೆ ಅವರ ಕೆಲವೊಂದು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಅದೇ ಸಮಯದಲ್ಲಿ ಲಂಡನ್ ನಲ್ಲಿ ನೆಲೆಸಿದ್ದಂತಹ ಸಂಗೀತಾ ಎಂಬ ಯುವತಿ ವಿಜಯ್ ಅವರ ನಟನೆಗೆ ಫಿದಾ ಆಗಿದ್ಲು. ಸಂಗೀತಾ ಯಾರು ಗೊತ್ತಾ? ಅವರು ಶ್ರೀಲಂಕಾ ಮೂಲದ ತಮಿಳು ಉದ್ಯಮಿಯೊಬ್ಬರ ಮಗಳು. ಕೋಟ್ಯಾಧಿಪತಿ. ವಿಜಯ್ ಅವರ ಹುಚ್ಚು ಅಭಿಮಾನದಿಂದ ಸಂಗೀತಾ ವಿಜಯ್ ಅವರನ್ನ ನೋಡ್ಬೇಕಂತ ಒಂದಿನ ಸೀದಾ ಲಂಡನ್ ನಿಂದ ಚೆನ್ನೈಗೆ ಶೂಟಿಂಗ್ ಸೆಟ್ ಗೆ ಬಂದು ಬಿಡ್ತಾರೆ. ವಿಜಯ್ ಅವರಿಗೆ ತಾವು ಯಾರು ಎಂಬುದನ್ನ ಪರಿಚಯಿಸಿಕೊಳ್ತಾರೆ. ಇಷ್ಟು ದೊಡ್ಡ ಉದ್ಯಮಿಯ ಮಗಳು ಲಂಡನ್ ನಿಂದ ಕೇವಲ ತನ್ನನ್ನ ನೋಡಲು ಬಂದಿದ್ದಾಳೆ ಎಂಬಂತಹ ವಿಚಾರ ವಿಜಯ್ ಅವರಿಗೂ ಕೂಡ ಆಶ್ಚರ್ಯ ಮತ್ತು ಖುಷಿ ತರಿಸಿತು. ಆ ಮೊದಲ ಭೇಟಿಯಲ್ಲೇ ಇವರಿಬ್ಬರ ನಡುವೆ ಒಂದು ರೀತಿಯ ಆತ್ಮೀಯತೆ ಬೆಳೆಯಿತು. ವಿಜಯ್ ಅವರು ಸಂಗೀತಾ ಅವರನ್ನ ತಮ್ಮ ಮನೆಗೆ ಆಹ್ವಾನ ಮಾಡ್ತಾರೆ. ಸಂಗೀತಾ ಅವರು ವಿಜಯ್ ಮನೆಗೆ ಹೋಗ್ತಾರೆ. ವಿಜಯ್ ಅವರ ತಂದೆ ಎಸ್ ಎ ಚಂದ್ರಶೇಖರ್ ಮತ್ತು ತಾಯಿ ಶೋಭಾ ಅವರಿಗೂ ಸಂಗೀತಾ ತುಂಬಾ ಇಷ್ಟವಾಗ್ತಾರೆ. ಎರಡನೇ ಬಾರಿಗೆ ಸಂಗೀತಾ ಅವರು ಮನೆಗೆ ಬಂದಾಗ ವಿಜಯ್ ಅವರ ತಂದೆ ತಾಯಿ ನೇರವಾಗಿ ನೀನು ನಮ್ಮ ಮಗನನ್ನ ಮದುವೆಯಾಗ್ತೀಯಾ ಅಂತ ಕೇಳ್ಬಿಡ್ತಾರೆ. ಸಂಗೀತಾ ಅವರಿಗೆ ಸ್ವರ್ಗಕ್ಕೆ ಮೋರೆಗೇಣು. ತಕ್ಷಣವೇ ಒಪ್ಪಿಕೊಂಡು ಬಿಡ್ತಾರೆ. ವಿಜಯ್ ಕೂಡ ಇದಕ್ಕೆ ಸಮ್ಮತಿಸ್ತಾರೆ. 1999ರ ಆಗಸ್ಟ್ 25ರಂದು ದಳಪತಿ ವಿಜಯ್ ಮತ್ತು ಸಂಗೀತಾ ಅವರ ವಿವಾಹ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಒಬ್ಬ ಅಪ್ಪಟ ಅಭಿಮಾನಿಯನ್ನ ಮದುವೆಯಾದ ನಟ ಎಂಬಂತಹ ಹೆಗ್ಗಳಿಕೆ ವಿಜಯ್ ಅವರದ್ದಾಗುತ್ತೆ. ಈ ದಂಪತಿಗೆ ಜೇಸರ್ ಸಂಜಯ್ ಎಂಬಂತಹ ಮಗ ಮತ್ತು ದಿವ್ಯಾಶಾ ಎಂಬಂತಹ ಮಗಳಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಇವರದ್ದು ತಮಿಳು ಚಿತ್ರರಂಗದಲ್ಲಿಯೇ ಆದರ್ಶ ದಂಪತಿ ಎಂಬ ಹೆಗ್ಗಳಿಕೆ ಇತ್ತು. ಯಾವುದೇ ಕಾರ್ಯಕ್ರಮವಿರಲಿ ವಿಜಯ್ ಜೊತೆ ಸಂಗೀತ ಇರಲೇಬೇಕಿತ್ತು. ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಆದ್ರೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಕಳೆದ ಕೆಲವು ವರ್ಷಗಳಿಂದ ವಿಜಯ್ ಅವರ ಯಾವುದೇ ಸಿನಿಮಾ ಆಡಿಯೋ ಲಾಂಚ್ ಇರಲಿ, ಪಾರ್ಟಿಗಳಿರಲಿ, ಸಂಗೀತ ಅವರು ಎಲ್ಲಿಯೂ ಕೂಡ ಕಾಣಿಸಿಕೊಳ್ತಾ ಇರಲಿಲ್ಲ. ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ, ಡಿವೋರ್ಸ್ ಪಡೆದಿದ್ದಾರೆ ಎಂಬ ಊಹಾಪೋಹಗಳು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಹರಿದಾಡ್ತಾನೆ ಇತ್ತು. ಆದ್ರೆ ಈಗ ವದಂತಿ ನಿಜವಾಗಿದೆ. ಸಂಗೀತ ಅವರು ವಿಜಯ್ ವಿರುದ್ಧ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬರೀ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಬಹುಶಃ ಇದು ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ವೇನೋ. ಆದ್ರೆ ಅರ್ಜಿಯಲ್ಲಿ ಸಂಗೀತ ಅವರು ಮಾಡಿರುವಂತಹ ಆರೋಪಗಳು ಮಾತ್ರ ಇಡೀ ದಕ್ಷಿಣ ಭಾರತದ ಚಿತ್ರರಂಗ ಮತ್ತು ತಮಿಳುನಾಡಿನ ರಾಜಕೀಯ ವಲಯವನ್ನೇ ಬೆಚ್ಚಿ ಬೀಳಿಸಿದೆ. ಸಂಗೀತ ಅವರು ಮಾಡಿರುವಂತಹ ಪ್ರಮುಖ ಆರೋಪ ಅನೈತಿಕ ಸಂಬಂಧ. ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನಂದ್ರೆ 2021ರ ಆಘಾತ. ಏಪ್ರಿಲ್ 2021ರಲ್ಲಿ ಸಂಗೀತ ಅವರಿಗೆ ತಮ್ಮ ಪತಿ ದಳಪತಿ ವಿಜಯ್ ಅವರು ಓರ್ವ ಖ್ಯಾತ ನಟಿಯೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ ಎಂಬ ಸತ್ಯ ಗೊತ್ತಾಗುತ್ತೆ. ಈ ನಟಿ ತಮಿಳು, ತೆಲುಗು ಮತ್ತು ನಮ್ಮ ಕನ್ನಡದಲ್ಲೂ ಕೂಡ ನಟಿಸಿರುವಂತಹ ಬಹು ಬೇಡಿಕೆಯ ನಟಿ. ಈ ವಿಚಾರ ಸಂಗೀತಾ ಅವರನ್ನ ಮಾನಸಿಕವಾಗಿ ತೀವ್ರ ಕುಸಿಯುವಂತೆ ಮಾಡುತ್ತೆ. ಇನ್ನು ಕೊಟ್ಟ ಮಾತು ಮುರಿದ ವಿಜಯ್. ಸತ್ಯ ಹೊರಬಿದ್ದ ನಂತರ ವಿಜಯ್ ಮತ್ತು ಸಂಗೀತ ನಡುವೆ ಗಂಭೀರ ಮಾತುಕತೆ ನಡೆಯುತ್ತೆ. ಇನ್ಮುಂದೆ ಆ ನಟಿಯೊಂದಿಗೆ ಯಾವುದೇ ಸಂಬಂಧ ಇಟ್ಕೊಳ್ಳೋದಿಲ್ಲ ಅಂತ ವಿಜಯ್ ಪತ್ನಿಗೆ ಭರವಸೆಯನ್ನ ನೀಡ್ತಾರೆ.
ಆದ್ರೆ ವಿಜಯ್ ಅವರು ತಮ್ಮ ಮಾತಿಗೆ ತಪ್ತಾರೆ. ಆ ನಟಿ ಜೊತೆಗಿನ ಸಂಬಂಧವನ್ನ ಮುಂದುವರಿಸುತ್ತಾರೆ. ಇದು ತನಗೆ ತೀವ್ರವಾದ ಮಾನಸಿಕ ಹಿಂಸೆ ನೀಡಿತು ಅಂತ ಸಂಗೀತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮಗೆ ಅನ್ಯಾಯವಾಗ್ತಾ ಇದ್ರು ಕೂಡ, ವಿಶ್ವಾಸ ದ್ರೋಹ ನಡೀತಾ ಇದ್ರು ಕೂಡ ಸಂಗೀತ ಅವರು ತಮ್ಮ ಇಬ್ಬರು ಮಕ್ಕಳ ಭವಿಷ್ಯವನ್ನ ನೆನೆದು ಅವರ ಮುಖವನ್ನು ನೋಡಿ ಇಷ್ಟು ದಿನ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಿದ್ರು. ಆ ನಟಿಯ ಪ್ರವೇಶದ ನಂತರ ವಿಜಯ್ ಅವರು ತಮ್ಮನ್ನ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಅಂತ ಸಂಗೀತ ಅವರು ದೂರಿದ್ದಾರೆ. ಸಹನೆಯ ಕಟ್ಟೆ ಒಡೆದಾಗ ಸಂಗೀತ ಅವರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಲಂಡನ್ಗೆ ಶಿಫ್ಟ್ ಆಗ್ತಾರೆ. ಇದೀಗ ಕಾನೂನುಬದ್ಧವಾಗಿ ವಿಜಯ್ ಅವರಿಂದ ಮುಕ್ತರಾಗಲು ಡಿವೋರ್ಸ್ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಪರೋಕ್ಷವಾಗಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ವಿಜಯ್ ಅವರು ಓರ್ವ ನಟಿಯ ಮನೆಯಲ್ಲೇ ಇರ್ತಾರೆ, ಮೊದಲು ಅವರು ಆ ಮನೆಯಿಂದ ಹೊರಬರಲಿ ಅಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ರು. ವಿರೋಧ ವ್ಯಕ್ತವಾದಾಗ ಕ್ಷಮೆ ಕೇಳಿದ್ದರು. ಈಗ ಸಂಗೀತ ಅವರು ಅರ್ಜಿಯ ಮೂಲಕ ಈ ಆರೋಪಗಳಿಗೆ ಅಧಿಕೃತ ಮುದ್ರೆ ಬೀದ್ದಂತಾಗಿದೆ. ಸಿನಿಮಾ ನಟನಾಗಿ ವಿಜಯ್ ಅವರು ಡಿವೋರ್ಸ್ ಅನ್ನ ಪಡೆದಿದ್ರೆ ಜನರು ಬಹುಶಃ ಅದನ್ನ ಅವರ ಪರ್ಸನಲ್ ಲೈಫ್ ಅಂತ ಬಿಟ್ಬಿಡ್ತಾ ಇದ್ರೋ ಏನೋ. ಆದ್ರೆ ವಿಜಯ್ ಅವರು ಈಗ ಕೇವಲ ನಟರಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಲು ಹೊರಟಿರುವಂತಹ ಒಬ್ಬ ರಾಜಕಾರಣಿ. ಹೀಗಿರುವಾಗ ಈ ವಿಚ್ಛೇದನ ಪ್ರಕರಣ ತಮಿಳುನಾಡು ಚುನಾವಣೆಯ ಮೇಲೆ ಎಂಥ ಇಂಪ್ಯಾಕ್ಟ್ ಅನ್ನು ಮಾಡಲಿದೆ? ಇದು ಸದ್ಯದ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈಗಾಗಲೇ ಆಡಳಿತಾರೂಢ ಡಿಎಂಕೆ ಮತ್ತು ಇತರ ವಿರೋಧ ಪಕ್ಷಗಳಿಗೆ ಇದೊಂದು ಪ್ರಬಲ ಅಸ್ತ್ರವಾಗಿ ಸಿಕ್ಕಿದೆ. ವಿರೋಧಿಗಳು ಈಗಾಗಲೇ ಪ್ರಶ್ನೆಗಳನ್ನ ಎತ್ತಲು ಶುರು ಮಾಡಿದ್ದಾರೆ. ತನ್ನ ಸ್ವಂತ ಮನೆಯನ್ನೇ, ಸಂಸಾರವನ್ನೇ ಸರಿಯಾಗಿ ನಿಭಾಯಿಸಲಾಗದ ವ್ಯಕ್ತಿ ಇಡೀ ತಮಿಳುನಾಡು ರಾಜ್ಯವನ್ನ ಹೇಗೆ ಮುನ್ನಡೆಸ್ತಾನೆ? ಪತ್ನಿಗೆ ಮೋಸ ಮಾಡಿ ಮತ್ತೊಬ್ಬ ನಟಿಯ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರುವ ವ್ಯಕ್ತಿ ರಾಜ್ಯದ ಮಹಿಳೆಯರಿಗೆ ಹೇಗೆ ಭದ್ರತೆ ನೀಡ್ತಾನೆ? ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ನೈತಿಕತೆ ವಿಜಯ್ಗೆ ಎಲ್ಲಿದೆ? ಇಂತಹ ಕಠಿಣ ಪ್ರಶ್ನೆಗಳು ರ್ಯಾಲಿಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಮಹಿಳಾ ಮತದಾರರ ಮೇಲೆ, ವಿಶೇಷವಾಗಿ ಕುಟುಂಬಸ್ಥರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ರಾಜಕೀಯ ವಿಶ್ಲೇಷಕರ ಒಂದು ವರ್ಗ ಬೇರೆಯದ್ದೇ ಲೆಕ್ಕಾಚಾರ ನೀಡ್ತಾ ಇದೆ. ತಮಿಳುನಾಡಿನ ರಾಜಕಾರಣ ಮತ್ತು ಸಿನಿಮಾ ರಂಗದಲ್ಲಿ ಇಂತಹ ಪ್ರಕರಣಗಳು ಹೊಸದೇನಲ್ಲ. ಎಂಜಿಆರ್, ಕರುಣಾನಿಧಿ, ಕಮಲಾ ಹಾಸನ್ ಸೇರಿದಂತೆ ಅನೇಕ ನಾಯಕರ ವೈಯಕ್ತಿಕ ಬದುಕಿನಲ್ಲಿ ಇಂತಹ ಹಲವಾರು ವಿವಾದಗಳಿದ್ವು. ತಮಿಳುನಾಡು ಜನತೆ ನಾಯಕರ ವೈಯಕ್ತಿಕ ಬದುಕಿಗಿಂತ ಅವರ ವರ್ಚಸ್ಸು ಮತ್ತು ಅವರು ನೀಡುವಂತಹ ಯೋಜನೆಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸುತ್ತಾರೆ. ಈ ಡಿವೋರ್ಸ್ ವದಂತಿಗಳು ಕಳೆದ 2 ರಿಂದ 3 ವರ್ಷಗಳಿಂದ ತಮಿಳುನಾಡಿನಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ಓಪನ್ ಸೀಕ್ರೆಟ್ ಆಗಿತ್ತು. ಜನ ಮಾನಸಿಕವಾಗಿ ಇದನ್ನ ಮೊದಲೇ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಇದು ಚುನಾವಣೆಯ ಮೇಲೆ ಅಂತಹ ಭಾರಿ ಪರಿಣಾಮವೇನು ಬೀಳುವುದಿಲ್ಲ ಅಂತ ಕೆಲವರು ವಾದಿಸ್ತಾ ಇದ್ದಾರೆ. ಆದ್ರೂ ಅನೈತಿಕ ಸಂಬಂಧ ಎಂಬ ಪದ ಅಧಿಕೃತವಾಗಿ ನ್ಯಾಯಾಲಯದ ದಾಖಲೆಗಳಲ್ಲಿ ಬಂದಿರುವುದರಿಂದ ವಿಜಯ್ ಅವರು ಇದನ್ನ ಹೇಗೆ ಎದುರಿಸುತ್ತಾರೆ, ಪತ್ರಿಕಾಗೋಷ್ಠಿಗಳಲ್ಲಿ ಇದಕ್ಕೆ ಹೇಗೆ ಉತ್ತರಿಸುತ್ತಾರೆ ಎಂಬುದರ ಮೇಲೆ ಎಲ್ಲವೂ ನಿರ್ಧಾರವಾಗಲಿದೆ. ಇಂದು ವಿವಾಹ ಕಾಯ್ದೆಯಡಿ ವಿಜಯ್ ಅವರು ನ್ಯಾಯಾಲಯಕ್ಕೆ ಏನು ಉತ್ತರ ನೀಡಲಿದ್ದಾರೆ ಎಂಬುದು ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ತಮಿಳುನಾಡು ರಾಜಕಾರಣ ಅಂದ್ರೆ ಅದು ದ್ರಾವಿಡ ಪಕ್ಷಗಳ ಭದ್ರಕೋಟೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವುದು ಅಸಾಧ್ಯದ ಮಾತು. ಹಲವು ದಶಕಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮಾತ್ರ ಇಲ್ಲಿ ಅಧಿಕಾರದ ಹಸ್ತಾಂತರ ಆಗ್ತಾ ಇತ್ತು. ಆದ್ರೆ ಅಮ್ಮ ಎಂದೇ ಖ್ಯಾತಿಯಾಗಿದ್ದಂತಹ ಜಯಲಲಿತಾ ಅವರ ನಿಧನದ ನಂತರ ಎಐಎಡಿಎಂಕೆ ಪಕ್ಷ ಅನಾಥವಾಯಿತು. ಈ ಪಕ್ಷದ ಪ್ರಮುಖ ನಾಯಕರಾಗಿದ್ದಂತಹ ಓ ಪನ್ನೀರ್ ಸೆಲ್ವಂ ಜಯಲಲಿತಾ ಅವರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಜೈಲಿಗೆ ಹೋದಾಗಲೆಲ್ಲ ತಮ್ಮ ಕುರ್ಚಿಯನ್ನ ಅತ್ಯಂತ ನಂಬಿಕೆಯಿಂದ ಬಿಟ್ಟು ಕೊಡ್ತಾ ಇದ್ದದ್ದು ಇದೇ ಪನ್ನೀರ್ ಸೆಲ್ವಂಗೆ. ಪನ್ನೀರ್ ಸೆಲ್ವಂ ಅವರು ಅಕ್ಷರಶಃ ಜಯಲಲಿತಾ ಅವರ ಭರತನಂತೆ ಕೆಲಸ ಮಾಡ್ತಾ ಇದ್ರು. ಜಯಲಲಿತಾ ನಿಧನರಾದ ನಂತರವೂ ಕೂಡ ಮುಖ್ಯಮಂತ್ರಿಯಾಗಿದ್ರು. ಆದ್ರೆ ಜಯಲಲಿತಾ ಅಪ್ಪೆ ಶಶಿಕಲಾ ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸಿದಾಗ ಪನ್ನೀರ್ ಸೆಲ್ವಂ ಸಿಡಿದೇಳ್ತಾರೆ. ಆಗ ಶಶಿಕಲಾ ಅವರು ಪನ್ನೀರ್ ಸೆಲ್ವಂ ಅವರನ್ನ ಕೆಳಗಿಳಿಸಿ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಸಿಎಂ ಮಾಡ್ತಾರೆ. ನಂತರ ಆಗಿದ್ದು ಅಚ್ಚರಿಯ ರಾಜಕಾರಣ. ಪಳನಿಸ್ವಾಮಿ ಕೂಡ ಶಶಿಕಲಾ ವಿರುದ್ಧ ತಿರುಗಿ ಬೀಳ್ತಾರೆ. ಆಗ ಪರಸ್ಪರ ಶತ್ರುಗಳಾಗಿದ್ದ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಒಂದಾಗಿ ಶಶಿಕಲಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಆದ್ರೆ ಅಧಿಕಾರದ ಆಸೆ ಯಾರನ್ನ ಬಿಟ್ಟಿದೆ ಹೇಳಿ? ಕೆಲವೇ ದಿನಗಳಲ್ಲಿ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ನಡುವೆ ಮತ್ತೆ ಕಚ್ಚಾಟ ಶುರುವಾಯಿತು. ಕೊನೆಗೆ ಪಕ್ಷಕ್ಕಾಗಿ ತನ್ನ ಜೀವವನ್ನೇ ಮುಡಿಪಿಟ್ಟಿದ್ದಂತಹ ಪನ್ನೀರ್ ಸೆಲ್ವಂ ಅವರನ್ನ ಎಐಎಡಿಎಂಕೆ ಇಂದಲೇ ಹೊರಗಾಕಲಾಯಿತು. ಒಂದ್ ಕಾಲದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಐಎಡಿಎಂಕೆ ಪಕ್ಷದ ದೊಡ್ಡ ನಾಯಕನಾಗಿದ್ದ ಪನ್ನೀರ್ ಸೆಲ್ವಂ ಅವರಿಗೆ ಯಾವುದೇ ದಾರಿ ಉಳಿದಿರಲಿಲ್ಲ. ಈಗ ಅವರು ಮಾಡಿದೇನ್ ಗೊತ್ತಾ? ತಾವು ಇಡೀ ಜೀವಮಾನ ಯಾವ ಡಿಎಂಕೆ ಪಕ್ಷವನ್ನ ಬದ್ಧ ವೈರಿಯಂತೆ ವಿರೋಧ ಮಾಡಿಕೊಂಡು ಬಂದಿದ್ರು, ಈಗ ಅದೇ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದಾಗ ಎಂಥ ಸಂಚಲನ ಸೃಷ್ಟಿಯಾಗಿತ್ತು, ಅದೇ ರೀತಿಯ ಸಂಚಲನ ಇಂದು ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದೆ. ಪನ್ನೀರ್ ಸೆಲ್ವಂ ಅವರ ಈ ನಡೆಯಿಂದ ಡಿಎಂಕೆ ಪಕ್ಷಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಮತ್ತು ಎಐಎಡಿಎಂಕೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಸೊ ಒಟ್ನಲ್ಲಿ ತಮಿಳುನಾಡಿನ ರಾಜಕಾರಣ ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ಒಂದ್ ಕಡೆ ಪನ್ನೀರ್ ಸೆಲ್ವಂ ಅವರ ಸೇರ್ಪಡೆಯಿಂದಾಗಿ ಡಿಎಂಕೆ ತನ್ನ ಬಲವನ್ನ ನೂರ್ಮಡಿಗೊಳಿಸಿಕೊಂಡು ವಿಜಯ್ ಅವರನ್ನ ಹಣಿಯಲು ಸಜ್ಜಾಗಿದೆ. ಮತ್ತೊಂದ್ ಕಡೆ ದಳಪತಿ ವಿಜಯ್ ಅವರು ತಮ್ಮದೇ ಹೆಂಡತಿ ಮಾಡಿರುವಂತಹ ಗಂಭೀರ ಆರೋಪಗಳಿಂದ ಪಾರಾಗಿ ತಮ್ಮ ಕ್ಲೀನ್ ಇಮೇಜ್ ಅನ್ನ ಉಳಿಸಿಕೊಂಡು ಜನರ ವಿಶ್ವಾಸವನ್ನ ಗೆಲ್ಲಬೇಕಾದ ಅಗ್ನಿ ಪರೀಕ್ಷೆ
ಎದುರಾಗಿದೆ. ವಿಜಯ್ ಅವರ ರಾಜಕೀಯದ ಹೆಜ್ಜೆಗಳು ಯಾವ ರೀತಿ ಇರಲಿವೆ? ಈ ಡಿವೋರ್ಸ್ ಕೇಸ್ ಅವರ ಮುಖ್ಯಮಂತ್ರಿ ಕನಸಿಗೆ ತಣ್ಣೀರು ಎರಚುತ್ತಾ ಅಥವಾ ವಿಜಯ್ ಎಲ್ಲಾ ವಿವಾದಗಳನ್ನ ಮೆಟ್ಟಿ ನಿಂತು ತಮಿಳುನಾಡಿನ ಗದ್ದುಗೆನೇ ಇರ್ತಾರಾ? ಕಾಲವೇ ಇದಕ್ಕೆ ಉತ್ತರಿಸಬೇಕಾಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.